ಶಿರಾ ನಗರಸಭೆಯ ಅಧಿಕಾರಿಗಳು ಕೆಲಸ ಮಾಡ್ತಿಲ್ವಾ? ನಗರಸಭೆಯ ಅಧ್ಯಕ್ಷರ ಮನೆ ಮುಂದೆಯೇ ಬಿದ್ದಿದೆ ರಾಶಿ ರಾಶಿ ಕಸ. ಶಿರಾ ನಗರ ಎರಡನೇ ರಾಜಧಾನಿಯಾಗಿ ಬೆಳೀತಾ ಇರೋ ತುಮಕೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ವೇಗವಾಗಿಯೂ ಶಿರಾ ನಗರ ಬೆಳೀತಾ ಇದೆ. ಆದರೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ತೀರಾ ಹಿಂದುಳಿದಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಎಷ್ಟೇ ಬೆಳೆದಿದ್ರೂ ಅಭಿವೃದ್ಧಿ ವಿಚಾರದಲ್ಲಿ ತೀರಾ ಹಿಂದುಳಿದಿದೆ ಎಂದು ಹೇಳಬಹುದು. ಶಿರಾ ನಗರಸಭೆ ಅಧಿಕಾರಿ ನಗರ ವ್ಯಾಪ್ತಿಗೆ ಬರುವ ವಾರ್ಡ್ಗಳ ಅಭಿವೃದ್ಧಿ ವಿಚಾರದಲ್ಲಿ ಕೈಚೆಲ್ಲಿ ಕೂತಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಇದಕ್ಕೆ ಪೂರಕವಾಗುವಂತೆ ನಗರದ ವಾರ್ಡ್ನಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಗರದ ಬಹುತೇಕ ಭಾಗಗಳಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿಯೇ ಕಸವನ್ನ ಎಸೆತಾ ಇದ್ದು ಕಸ ಕುಳಿತು ಗಬ್ಬು ನಾರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ವಿಪರ್ಯಾಸ ಅಂದ್ರೆ ನಗರಸಭೆ ಅಧ್ಯಕ್ಷರ ಮನೆಯ ರಸ್ತೆಯಲ್ಲೇ ಚರಂಡಿಯಲ್ಲಿ ರಸ್ತೆಯ ಅಕ್ಕಪಕ್ಕದಲ್ಲಿ ಕಸದ ರಾಶಿ ಬಿದ್ದಿದ್ದು ದುರ್ನಾತ ಬೀರ್ತಾ ಇದೆ. ಹೌದು, ಶಿರಾನಗರ ವ್ಯಾಪ್ತಿಯ 17ನೇ ವಾರ್ಡ್ನಲ್ಲಿ ನಗರಸಭೆ ಅಧ್ಯಕ್ಷೆ ಮನೆ ಇದ್ದು ಅವರ ಮನೆ ಮುಂದೆ ಇರೋ ರಸ್ತೆ ಹಾಗೂ ಚರಂಡಿಯಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ. ಸುಮಾರು ದಿನಗಳಿಂದ ಚರಂಡಿ ಕಟ್ಟಿಕೊಂಡಿದ್ದು ಕೊಳೆತು ಗಬ್ಬು ನಾತ ಬರ್ತಾ ಇದ್ದು ಅಕ್ಕಪಕ್ಕದ ಮನೆಯವರು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಇದೆ. ಇನ್ನು ನಗರಸಭೆ ಅಧ್ಯಕ್ಷರಾಗಿದ್ರೂ ಕೂಡ ಸಿಬ್ಬಂದಿಯಿಂದ ಕ್ಲೀನ್ ಮಾಡಿಸುವ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಎಂದು ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಅಧ್ಯಕ್ಷರ ಮನೆ ಶಿರಾದಿಂದ ಮಧುಗಿರಿಗೆ ಹೋಗುವ ಹೈವೇ ಆಗಿದ್ದು ಅಕ್ಕಪಕ್ಕದ ಮನೆಯವರು, ಅಂಗಡಿಯವರು, ಅಪಾರ್ಟ್ಮೆಂಟ್ನವರು ಕಸ ತಂದು ಸುರಿಯೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗಿದೆ. ಒಂದ್ ಕಡೆ ಜನರು ಕಸವನ್ನ ರಸ್ತೆಯ ಬದಿಯೇ ಕಸವನ್ನ ಡಂಪಿಂಗ್ ಯಾರ್ಡ್ ಅನ್ನಾಗಿ ಮಾಡಿಕೊಂಡಿದ್ದು ಕಸವನ್ನ ತಂದು ಸುರಿದು ಹೋಗ್ತಾ ಇರೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗಿರೋದು ಒಂದ್ ಕಡೆಯಾದ್ರೆ, ಕಸ ಬಿದ್ದಿದ್ರೂ ಸ್ವತಃ ಅಧ್ಯಕ್ಷರಾಗಿದ್ರೂ ಕಸವನ್ನ ಎತ್ತಿಸುವ ಕೆಲಸ ಮಾಡದಿರೋದು ಬೇಸರದ ಸಂಗತಿಯಾಗಿದೆ. ಇನ್ನು ನಗರಸಭೆ ಅಧ್ಯಕ್ಷರ ಮನೆ ಮುಂದೆಯೇ ಈ ರೀತಿಯ ಸಮಸ್ಯೆ ಇದ್ರೂ ಇನ್ನು ನಗರದ ಇತರೆ ವಾರ್ಡ್ಗಳ ಸ್ಥಿತಿ ಹೇಗಿರಬಹುದು ಅನ್ನೋದಕ್ಕೆ ಕೈಗನ್ನಡಿಯಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.